ಇದೇ ಪ್ರಕರಣದಲ್ಲಿ ತಂದೆಯ ಸಾವಾಗಿದೆ, ತಾಯಿ ಜೈಲುವಾಸ ಅನುಭವಿಸಬೇಕು. ಈಗ ಮಗು ಮತ್ತೊಂದು ಕಡೆ ಅನಾಥವಾಗ್ಬಿಟ್ಟಿದೆ. ಮೊಮ್ಮಗನ ಮುಖ ಇದುವರೆಗೂ ನೇರವಾಗಿ ನಾವು ನೋಡಿಲ್ಲ ಅಂತಿದ್ದಾರೆ ಅತುಲ್ ಹೆತ್ತವರು. ಮೊಮ್ಮಗ ಬದುಕಿದ್ದಾನ, ಆತನನ್ನ ಕೊಂದಿದ್ದಾರೋ ಒಂದು ಗೊತ್ತಾಗ್ತಿಲ್ಲ, ನಮ್ಗೇನು ತಿಳಿತಾ ಇಲ್ಲ ಅಂತ ಹೇಳಿ ಅತುಲ್ ತಂದೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ರಿಂದ ಹಿಡಿದು ಪ್ರಧಾನಿ ಮೋದಿವರೆಗೂ ಕೂಡ ಸಹಾಯ ಹಸ್ತವನ್ನ ಚಾಚ್ತಾ ಇದ್ದಾರೆ. ನನ್ನ ಮೊಮ್ಮಗ ನಮ್ಮ ಬಳಿ ಬಂದು ಸೇರುವಂತೆ ದಯವಿಟ್ಟು ಸಹಾಯ ಮಾಡಿ ಅಂತ ಅಂತಿದ್ದಾರೆ. हमारे पोते को हम कहाँ रखे हुए हैं कि मार दी है कि जिंदा है, वो भी हम नहीं देख पा रहे हैं। हमारी यही गुहार है कि हमारा पोता हमको देखने को और हमारे पास रहे, और कोई गुहार नहीं। जो आप आज क्या कहिएगा? आज यही कहना है कि पोता हमको चाहिए। यदि हमारे प्रधानमंत्री हैं मोदी जी, योगी जी हैं, नीतीश जी हैं, तेजस्वी जी हैं, और जो हमारे नेतागण हैं, रामनाथ जी हमारे बगल के हैं, अच्छा, हमको गुहार उनसे यही है कि मेरा पोता हमको मिले, और कोई गुहार नहीं है हमको। पोता से आपने कभी फिर इधर बातचीत हुई? हम तो कभी गए नहीं बेंगलोर, हम कैसे देखते। ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ನ್ಯೂಸ್ ಫಸ್ಟ್ ನ ವರದಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದಷ್ಟೇ ಅಲ್ಲದೆ ಈಗ ಅತುಲ್ ತಂದೆ ತಮ್ಮ ಮೊಮ್ಮಗ ತಮ್ಮ ಬಳಿ ಬಂದು ಸೇರಬೇಕು ಅಂತ ಹೇಳಿ ಯೋಗಿ ಆದಿತ್ಯನಾಥ್, ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಸಹಾಯ ಹಸ್ತ ಚಾಚ್ತಾ ಇದ್ದಾರೆ. ಈ ಮಗು ಇವರ ಮಡಿಲು ಸೇರುವಂತಹ ಚಾನ್ಸಸ್ ಎಷ್ಟಿದೆ? ಸದ್ಯಕ್ಕೆ ಆ ಮಗು ಎಲ್ಲಿದೆ ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಇಲ್ಲಿ ಇವರು ಆರೋಪಿಸ್ತಾ ಇರೋದು ಮಗು ಬದುಕಿದ್ದಾನೋ ಸತ್ತಿದ್ದಾನೋ ಒಂದೂ ಗೊತ್ತಿಲ್ಲ ಅಂತ ಅಂತಿದ್ದಾರೆ. ಹಾಗಾದ್ರೆ ಆ ಮಗುನ ಎಲ್ಲಿ ಇರಿಸಿದ್ದಾರೆ ಇವರು? ಸಭಾ ಪೊಲೀಸರು ನೀಡಿರುವಂತಹ ಮಾಹಿತಿಯ ಪ್ರಕಾರ ಅತುಲ್ ಸುಭಾಷ್ ಅವರ ಪುತ್ರ ಏನಿದ್ದಾನೆ ನಿಖಿತಾ ಸಿಂಘಾನಿ ಅವರ ಸಂಬಂಧಿಕರ ಹತ್ರ ಇದೆ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ರು. ಬಟ್ ಯಾರ ಹತ್ರ ಇದ್ದಾರೆ ಅನ್ನೋದಕ್ಕೆ ಇದುವರೆಗೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಇನ್ನು ಈ ಒಂದು ಪ್ರೊಸೀಜರ್ ನೋಡೋದಾದ್ರೆ, ಅಂದ್ರೆ ಮಗು ಅವರ ಮತ್ತೆ ಕೈಸೋರ ಸಾಧ್ಯತೆ ಇದೆಯಾ ಅನ್ನೋದನ್ನ ನೋಡೋದಾದ್ರೆ, ಅತುಲ್ ಸುಭಾಷ್ ಅವರು ಆತ್ಮಹತ್ಯೆ ಮಾಡುವ ಮುನ್ನ ಕೂಡ ಇದೇ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ನನ್ನ ಮಗುವನ್ನು ನಾನು ಎರಡು ವರ್ಷ ನನ್ನ ಮಗುವಿನ ಮುಖ ನೋಡಿಲ್ಲ, ಅಟ್ಲೀಸ್ಟ್ ನನ್ನ ಕುಟುಂಬಸ್ಥರಿಗಾದ್ರೆ ಒಪ್ಪಿಸಿ ನಾನು ಸತ್ತ ನಂತರ ತನ್ನ ಮಗುವನ್ನು ತನ್ನ ಪೋಷಕರಿಗೆ ನೀಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಕೂಡ ಮಾಡಿದ್ರು. ಇದೇ ವಿಚಾರವನ್ನು ಇದೀಗ ಅತುಲ್ ತಂದೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ತಾನು ತನ್ನ ಮಗನನ್ನು ಕಳ್ಕೊಂಡಿದ್ದೀನಿ, ತನ್ನ ಮೊಮ್ಮಗನ ಜೊತೆ ತನ್ನ ಕಡೆಯ ಕ್ಷಣವನ್ನಾದರೂ ಕಳಿತೀನಿ, ತನ್ನ ಜೀವನದ ಅಂತಿಮ ಘಟ್ಟ ಏನಿದೆ ಅದನ್ನು ತನ್ನ ಮೊಮ್ಮಗನ ಜೊತೆ ಕಳಿತೀನಿ, ಇದರಿಂದ ನಮಗೆ ಒಂದಿಷ್ಟು ಮಗ ಇಲ್ಲ ಅನ್ನೋ ನೋವಾದ್ರೂ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿರಬಹುದು. ಬಟ್ ಇಲ್ಲಿ ವಿಚಾರ ಏನಂದ್ರೆ, ಮಗುವನ್ನು ಏಕಾಏಕಿ ಅವ್ರ ಪೋಷಕರಿಗೆ ನೀಡ್ತಾರ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ನಿಯಮದ ಪ್ರಕಾರ ಈ ಒಂದು ಅಂದ್ರೆ ಸಂಸಾರದಲ್ಲಿ ಕಲಹ ಉಂಟಾದಂತಹ ಸಂದರ್ಭದಲ್ಲಿ ದಂಪತಿಯ ನಡುವೆ ಈ ರೀತಿಯಲ್ಲಿ ಮನಸ್ತಾಪ ಉಂಟಾದಂತಹ ಸಂದರ್ಭದಲ್ಲಿ ವಿಚ್ಛೇದನ ಆಗದಿದ್ರೆ 5 ವರ್ಷದ ಕೆಳಗಿನ ಮಗುವನ್ನು ತಾಯಿ ಹತ್ರ ನೀಡ್ತಾರೆ. ಕಾರಣ ಏನಂದ್ರೆ ತಾಯಿ ಹೆಚ್ಚಾಗಿ ಪಾಲನೆ ಮಾಡ್ತಾರ ಅನ್ನೋ ನಿಟ್ಟಿನಲ್ಲಿ ತಾಯಿ ಹತ್ರ ನೀಡ್ತಾರೆ, ತಾಯಿ ಹತ್ರ ಬಿಡ್ತಾರೆ. ಬಟ್ ಈ ಕೇಸ್ನಲ್ಲಿ ಸದ್ಯಕ್ಕೆ ಇರುವ ನಿಶಾ ಸಿಂಘಾನಿ ಅವರು ಕೂಡ ಅವರ ಅಜ್ಜಿ ಆಗಿರುವಂತಹ ನಿಶಾ ಸಿಂಘಾನಿ ಆಗಿರ್ಬೋದು, ನಿಖಿತಾ ಸಿಂಘಾನಿ ಇಬ್ಬರು ಕೂಡ ಜೈಲಿನಲ್ಲಿದ್ದಾರೆ. ಅಂದ್ರೆ ತಂದೆ ಇದೆ ಈಗಾಗಲೇ ಮೃತಪಟ್ಟರೆ, ತಾಯಿ ಅದೇ ಕೇಸ್ನಲ್ಲಿ ಜೈಲು ಪಾಲಾದರೆ. ಬಟ್ ಅಜ್ಜಿ ಹತ್ರ ಕೂಡ ಬಿಡಕ್ಕಾಗಲ್ಲ, ಯಾಕಂದ್ರೆ ನಿಖಿತಾ ಸಿಂಘಾನಿ ಅವರ ತಾಯಿ ಆಗಿರುವಂತಹ ನಿಶಾ ಸಿಂಘಾನಿ ಕೂಡ ಜೈಲಿನಲ್ಲಿ ಇರುವುದರಿಂದ ಈಗ ಮಗು ನಿಯಮದ ಪ್ರಕಾರ ಇವರ ಪೋಷಕರೇ ನೀಡಬೇಕಾಗುತ್ತೆ. ಯಾಕಂದ್ರೆ ಅವರ ಪೋಷಕರು ಈಗ ನೋಡ್ಬೇಕಾಗುತ್ತೆ, ಅಂದ್ರೆ ಅಜ್ಜಿ ಕೂಡ ಜೈಲು ಪಾಲಾಗಿರೋದ್ರಿಂದ ಅತುಲ್ ತಂದೆ ಅವರಿಗೆ ನೀಡಬೇಕಾಗುತ್ತೆ. ಇನ್ನು ವಿಚ್ಛೇದನ ಆಗಿದ್ರೆ ಮಾತ್ರ ಇಬ್ಬರಿಗೂ ಹಕ್ಕಿರೋದ್ರಿಂದ, ಬಟ್ ಈ ಕೇಸ್ನಲ್ಲಿ ಇನ್ನೂ ಕೂಡ ವಿಚ್ಛೇದನ ಆಗಿಲ್ಲ, ಇಬ್ಬರ ನಡುವೆ ಕಲಹ ಇದೆ ಹೊರತುಪಡಿಸಿದ್ರೆ ಯಾವುದೇ ರೀತಿ ವಿಚ್ಛೇದನ ಆಗಿಲ್ಲ. ಆದ್ದರಿಂದ ತನ್ನ ಮಗುವನ್ನು ತಾವು ನೋಡ್ಕೋತೀವಿ ಅನ್ನೋ ನಿಟ್ಟಿನಲ್ಲಿ ಈಗ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಪ್ರಧಾನಿ ಮೋದಿಯಿಂದ ಹಿಡಿದು UP CM ಆಗಿರುವಂತಹ ಆದಿತ್ಯನಾಥ್ ವರೆಗೂ ಕೂಡ ಅವರು ಮನವಿಯನ್ನು ಮಾಡಿದ್ದಾರೆ. ಮತ್ತೊಂದು ವಿಚಾರ ಏನಂದ್ರೆ, ಇದೇ ವಿಚಾರವಾಗಿ ಇವತ್ತು ಕೋರ್ಟ್ ಒಂದು ವಿಚಾರ ಕೂಡ ನಡೀತಾ ಇದೆ. ಅಂದ್ರೆ ನಿರ್ವಹಣೆ ವಿಚಾರವಾಗಿ ನಿಖಿತಾ ಸಿಂಘಾನಿ ಅವರು ತನ್ನ ಮಗುವಿಗೆ ನಿರ್ವಹಣೆ ಹಣವನ್ನು ಹೆಚ್ಚಳ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮನವಿಯನ್ನು ಮಾಡಿದ್ರು, ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಅದರ ವಿಚಾರ ಕೂಡ ಇವತ್ತು ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ವಿಚಾರ ಕೂಡ ಮುಖ್ಯ ಆಗುತ್ತೆ. ಅಂದ್ರೆ ನಿರ್ವಹಣೆ ಹಣವನ್ನು ಕೊಡಬೇಕಾ ಇಲ್ಲ ಮಗುವನ್ನೇ ಅವರ ಪೋಷಕರ ಒಪ್ಪಿಸ್ತಾರ ಅನ್ನೋ ವಿಚಾರ ಕೂಡ ಇದೀಗ ಮೂಡ್ತಾ ಇರುವಂತದ್ದು. ಈ ಎಲ್ಲ ವಿಚಾರ ಇವತ್ತು ಕೋರ್ಟ್ ತೀರ್ಪಿನ ನಂತರ ಅಷ್ಟೇ ಸ್ಪಷ್ಟವಾಗಲಿದೆ. ಸಭಾ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.